ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಶಾವಿಗೆ ಬಾತ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಆದರೆ ಮಾಡೋ ಮೆಥಡ್ ಅಂತೂ ಕೆಲವ್ರಿಗೆ ಗೊತ್ತಿರಲ್ಲ. ಅದರಲ್ಲಿ ನಾನು ಹೊಸ ಮೆಥಡಲ್ಲಿ ನಿಮಗೆ ಮಾಡಿ ತಿಳಿಸ್ತಾ ಇದ್ದೀನಿ. ಈ ಶಾವಿಗೆ ಬಾತನ್ನ ತುಂಬ ಬೇಗನೆ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ಯಾರು ಬೇಕಾದರೂ ಮಾಡ್ಬೋದು ಈ ಮೆಥಡಲ್ಲಿ ಫಾಲೋ ಮಾಡಿದ್ರೆ ಅಂತೂ. ಈ ಮೆಥಡಲ್ಲಿ ಫಾಲೋ ಮಾಡಿ ನೋಡಿ, ಒಂದು ಸರಿ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಹಾಗೆ ಈ ಶಾವಿಗೆ ಬಾತು ತರಕಾರಿಗಳು, ಹಸಿ ಬಟಾಣಿ ಹಾಕಿ ಮಾಡಿರೋದ್ರಿಂದ ತುಂಬ ಸೂಪರ್ ಟೇಸ್ಟಿಯಾಗೂ ಇರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಒಂದು ಬಟ್ಲಷ್ಟು ಅಂದರೆ ಸರಿಸುಮಾರು ಒಂದು 200 ಗ್ರಾಮಷ್ಟು ಶಾವಿಗೆ ಇರುತ್ತೆ ಕಣ್ರಿ. ಹಾಗೆ ನಾನು ಆಶೀರ್ವಾದ ಶಾವಿಗೆ ತೊಗೊಂಡಿದ್ದೀನಿ. ನೀವು MTR ತೊಗೊಬೋದು, ಬೇರೆ ಯಾವುದಾದ್ರೂ ತೊಗೊಬೋದು, ಅದು ನಿಮ್ಮ ಆಪ್ಷನಲ್ಲು. ನಾನು ಆಶೀರ್ವಾದ ಶಾವಿಗೆ ತೊಗೊಂಡು ಹೀಗೆ ಬಾಣಲಿಗೆ ಸೇರಿಸ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹದವಾಗಿ ಹುರ್ಕೋಬೇಕು ಕಣ್ರಿ. ನೀವು ಎಷ್ಟು ಹದವಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ನಮ್ಮ ಶಾವಿಗೆ ಬಾತು. ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಖಂಡಿತವಾಗ್ಲೂ. ನೋಡ್ತಾ ಇದ್ದೀರಲ್ವ, ಮೀಡಿಯಮ್ ಫ್ಲೇಮಲ್ಲಿ ಇಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ. ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಕಲರ್ ಬಂದರೆ ಸಾಕಾಗುತ್ತೆ ಶಾವಿಗೆ ಅಂತೂ. ಈ ಕಲರ್ ಬಂದಿದ ತಕ್ಷಣ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು 15ರಿಂದ 20 ಗೋಡಂಬಿ ಸೇರಿಸ್ಕೊಂಡು ಫ್ರೈ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನಲ್ಲಿ ಕಣ್ರಿ ಗೋಡಂಬಿ ಸೇರಿಸೋದು ಬಿಡೋದು. ಹಾಗೆ ಅದೇ ಎಣ್ಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ ನಂತರ 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ನಾವು ಇಲ್ಲಿ ಹಸಿ ಬಟಾಣಿ ಹಾಕಿ ಮಾಡ್ತಾಯಿದ್ದೀವಿ ಕಣ್ರಿ. ತುಂಬ ರುಚಿಯಾಗಿ ಬರುತ್ತೆ ಈ ಶಾವಿಗೆ ಬಾತಂತೂ. ಸೀಸನಲ್ಲಿ ಆಗಿರೋದ್ರಿಂದ ನೀವು ಒಂದು ಸರಿ ಟ್ರೈ ಮಾಡಿ. ಹಾಗೆ 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಮಧ್ಯಕ್ಕೆ ಸೀಳಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಎರಡನ್ನ ಈ ರೀತಿಯಾಗಿ ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ನಿಮಗೆ ಯಾವ ಆಕಾರದಲ್ಲಿ ಬೇಕಾದರೂ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಬೋದು ಕಣ್ರಿ. ಹಾಗೆ 1 ಕಪ್ಪಷ್ಟು ಸಣ್ಣಗೆ ಹಚ್ಚಿರೋ ಬೀನ್ಸ್ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಸಣ್ಣಗೆ ಹಚ್ಚಿರೋ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಬೋದು ಕಣ್ರಿ. ಜೊತೆಗೆ ಬದನೆಕಾಯಿ ಸೇರಿಸ್ಕೊಬೋದು, ಆಲೂಗಡ್ಡೆನೂ ಸೇರಿಸ್ಕೊಬೋದು, ಹಾಗೆ ಕ್ಯಾಪ್ಸಿಕಮ್ ಸಹಿತ ಸೇರಿಸ್ಕೊಬೋದು. ಅದು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಇರುತ್ತೆ ಕಣ್ರಿ. ಹಾಗೆ ನಾನು ಬೀನ್ಸು ಕ್ಯಾರೆಟು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಹಸಿ ಬಟಾಣಿ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬೀನ್ಸು ಕ್ಯಾರೆಟು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಬಟಾಣಿ ಸೇರಿಸ್ಕೋಬೇಕಾಗತ್ತೆ. ಯಾಕಂದರೆ ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೇಯೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಬೀನ್ಸು ಕ್ಯಾರೆಟು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಬಟಾಣಿ ಸೇರಿಸ್ಕೊಳ್ಳಿ. ಹಸಿ ಬಟಾಣಿ ಸೇರಿಸಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಬೇಗ ಬೇಯಲಿ ಅಂದರೆ ತರಕಾರಿಗೆ ಉಪ್ಪಿಡಿಲಿ ಅನ್ನೋ ಕಾರಣಕ್ಕೆ ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಣ್ರಿ. ಮಿಕ್ಸ್ ಮಾಡ್ಕೊಂಡಿದ ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೊಮೊಟೊನ ಸಣ್ಣಗೆ ಹಚ್ಚಿರೋ ಟೊಮೊಟೊನ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಕಣ್ರಿ. ಈ ಶಾವಿಗೆ ಬಾತ್ಗೆ 1 ಟೊಮೊಟೊ ಹಾಕೋದ್ರಿಂದ ಇದು ರುಚಿ ಅಂತೂ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಒಂದು ಸರಿ ಈ ಮೆಥಡಲ್ಲಿ ಫಾಲೋ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಬೇರೆ ರೀತಿಯಲ್ಲಿ ಶಾವಿಗೆ ಬಾತ್ ಮಾಡಿ ತಿಳಿಸಿದ್ದೀನಿ. ಯಾರನ್ನ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ ಟ್ರೈ ಮಾಡಿ ನೋಡಿ. ಇಷ್ಟು ಮಾತ್ರ ಎಲ್ಲ ಫ್ರೈ ಆದ ನಂತರ 1 ಕಪ್ಪು ಶಾವಿಗೆಗೆ 2 ಕಪ್ಪು ನೀರಿನಂತೆ ಸೇರಿಸ್ಕೊಳ್ಳಿ. ಅಂದರೆ 1 to ಡಬಲ್ ನೀರು ಸೇರಿಸ್ಕೋಬೇಕಾಗತ್ತೆ. ನೀರು ಸೇರಿಸಿದ ನಂತರ ನಿಮಗೆ ಉಪ್ಪೇನಾದರೂ ಇಲ್ಲಿ ಕಡಿಮೆ ಏನಾನ ಇದ್ದರೆ ಸ್ವಲ್ಪ, ಅಂದರೆ ಒಗ್ಗರಣೆಗೆ ಸೇರಿಸಿರ್ತೀರಿ, ಹಾಗೆ ನೋಡಿಕೊಂಡು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಇದು ಚೆನ್ನಾಗಿ ಕುದ್ದಿದ್ದಲ್ಲ ಆದಮೇಲೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಎಲ್ಲ ಕುದ್ದಿದ್ದೆಲ್ಲ ಆದಮೇಲೆ ಹುರಿದಿಟ್ಕೊಂಡಿರ್ತೀರಲ್ಲ ಆ ಶಾವಿಗೆನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕಾಗುತ್ತೆ ಕಣ್ರಿ. ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ತೊಂದರೆ ಇಲ್ಲ. ಯಾಕಂದರೆ ಇದು ನಾವು ಶಾವಿಗೆ ಸೀದೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ರೀತಿ ಶಾವಿಗೆ ಸೇರಿಸಿದ ನಂತರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಣ್ರಿ. ಬೇಗನೆ ಆಗುತ್ತೆ. ಈ ಮೆಥಡಲ್ಲಿ, ಈ ಕ್ವಾಂಟಿಟಿಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರಾ ಸೂಪರಾಗಿತ್ತು ನಮ್ಮ ಶಾವಿಗೆ ಬಾತು ಅಂತ. ಹಾಗೆ 1 ಕಪ್ಪಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಕಣ್ರಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗನೆ ಸಿದ್ಧವಾಗಿದೆ, ಎಷ್ಟು ಉದುದ್ರಾಗಿ ಬಂದಿದೆ. ಇದು ನಿಮಗೆ ಬಿಸಿನಲ್ಲಿ ಈ ರೀತಿಯಾಗಿ ಕಾಣ್ತಾ ಇದೆ.
ತಣ್ಣಗಾದರೆ ಇನ್ನೂ ಸ್ವಲ್ಪ ಉದುರುದ್ರಾಗ ಆಗುತ್ತೆ ಕಣ್ರಿ. ಅಷ್ಟೊಂದು ರುಚಿಯಾಗೂ ಇರುತ್ತೆ ಈ ಹಸಿ ತರಕಾರಿ ಹಾಕಿ ಮಾಡಿರೋ ಶಾವಿಗೆ ಬಾತ್ ಅಂತೂ. ಒಂದು ಸರಿ ನೀವು ಟ್ರೈ ಮಾಡಲೇಬೇಕು. ಹಾಗೆ ನಾವು ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿನ ಈ ಟೈಮಲ್ಲಿ ಸೇರಿಸಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ನಮ್ಮ ಶಾವಿಗೆ ಬಾತು ಸಿದ್ಧವಾಗುತ್ತೆ. ಈ ಶಾವಿಗೆ ಬಾತಿಗೆ ಚಟ್ನಿನೇ ಬೇಕು ಅನ್ನೋದೇನಿಲ್ಲ ಕಣ್ರಿ, ಹಾಗೆ ಸಹಿತ ತಿನ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗಾಗಲಿ, ಬೆಳಗ್ಗೆ ತಿಂಡಿಗಾಗಲಿ, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತುಂಬಾ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವಂತೂ ಟ್ರೈ ಮಾಡಲೇಬೇಕು. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಅಲ್ಲ, ಸೂಪರ್ ಟೇಸ್ಟಿ ಆಗೋ ಇರುತ್ತೆ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.